ಇಡೀ ದೇಶ ಕಾಯ್ತಾ ಇದೆ 5 ರಾಜ್ಯಗಳ ಚುನಾವಣೆಯ ಫಲಿತಾಂಶ ಏನಾಗುತ್ತೆ ಅಂತ. ಅದರಲ್ಲೂ ವೆರಿ ಇಂಪಾರ್ಟೆಂಟ್ಲಿ ಪಶ್ಚಿಮ ಬಂಗಾಳ ಜೊತೆಗೆ ತಮಿಳುನಾಡು, ಕೇರಳ ಅಲ್ಲಿ ಏನಾಗಬಹುದು ಅನ್ನುವಂಥದ್ದು. ಯಾಕಂದರೆ ಅಸ್ಸಾಮಲ್ಲಿ ಗೊತ್ತಿದ್ದಿದೆ, ಪುದುಚೇರಿನಲ್ಲೂ ಕೂಡ ಗೊತ್ತಿರುವಂಥ ಸಂಗತಿ. 293 ಕ್ಷೇತ್ರಗಳಲ್ಲಿ ಮತ ಎಣಿಕೆ, 293 ಕ್ಷೇತ್ರಗಳು, 294 ಕ್ಷೇತ್ರಗಳ ಪೈಕಿ 293 ಕ್ಷೇತ್ರಗಳ ಮತ ಎಣಿಕೆ ನಡೆಯುತ್ತೆ. ಇಡೀ ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಯಾಕಂದರೆ ಹಿಂದಿನ ಘಟನಾವಳಿಗಳು ನಮ್ಮ ಕಣ್ಣೆದುರುಗಡೆನೇ ಇದೆ. ಯಾವುದೇ ಕಾರಣಕ್ಕೂ ಈ ಬಾರಿ ಚುನಾವಣಾ ಆಯೋಗ ಇದೆಯಲ್ಲ, ಬಹಳ ಇನಿಷಿಯೇಟಿವ್ ತಗೊಂಡಿದೆ. ಯಾರಿಗೂ ಕೂಡ ಯಾವ ಪ್ರಶ್ನೆಗಳು ಕೂಡ ಬರಬಾರ್ದು, ಆ ರೀತಿ 2ನೇ ಹಂತದಲ್ಲಿ ಆಗಿರುವಂಥ ಚುನಾವಣೆ. ಸೊ ಇದು ಕೂಡ ಭಾಳ ಗಮನಿಸಬೇಕಾದಂಥ ಸಂಗತಿ. ಬನ್ನಿ, ನಮ್ಮ ಜೊತೆಗೆ ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಸುರಭಿ ಹೊದಿಗೆರೆ ಬಿಜೆಪಿ ವಕ್ತಾರರ ನಮ್ಮ ಜೊತೆಗಿದ್ದಾರೆ, MB ವರಂಕಲ್ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆಗಿದ್ದಾರೆ, ಸಂಪತ್ ಕುಮಾರ್ ಮತ್ತು ಪುಗಳೇಂದಿ, ಒಬ್ಬರು AIDMK ಮುಖಂಡರು ಮತ್ತೊಬ್ಬರು AIDMK ಪಕ್ಷದ ನಾಯಕರು ಶಶಿಕಲಾ ಬಣ. ಸೊ ಅವರ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಬೇರೆ ಬೇರೆ ನಾಯಕರುಗಳು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಶುರು ಮಾಡ್ತಾ ಇದ್ದೀನಿ ನಾನು ನಮ್ಮ ಮರಂಕಲ್ ಅವ್ರ ಮುಖಾಂತರ. ಮರಂಕಲ್ಜಿ, ನಾವು ನೋಡ್ತಾ ಇದ್ದೀವಿ, ನಿಜಕ್ಕೂ ಏನು ಅಂದರೆ ದೇಶದ ಗಮನ ಸೆಳೆದಿರುವಂಥ ಚುನಾವಣೆ. ಜೊತೆಗೆ ಏನಂದರೆ ಎಲ್ಲ ಪಕ್ಷಗಳಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆಯ ರೀತಿಯಲ್ಲಿ ಹೋರಾಟ ಮಾಡಿವೆ. ಏನಂತೀರಿ ಸರ್? ಅಳಿವು ಉಳಿವಿನ ಜೊತೆಗೆ ಇದು ಐತಿಹಾಸಿಕ ಚುನಾವಣೆ ಇದು. ಯಾಕಂದರೆ ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ ಇರೋದ್ರಿಂದ, ವೆಸ್ಟ್ ಬೆಂಗಾಲ್ ಏನಾದರೂ TMC ಬಿಟ್ಟು ಹೋಯಿತು, BJP ಕಡೆ ಬಂತು ಅಂದರೆ ಈ ದೇಶದಲ್ಲಿ ರಾಜಕೀಯನೇ ಚೇಂಜ್ ಆಗ್ತದೆ. ರಾಜಕೀಯ ಡೆವಲಪ್ಮೆಂಟ್ಸ್ ಎಲ್ಲ ಚೇಂಜ್ ಆಗಿಬಿಡ್ತದೆ. ಯಾಕಂದರೆ ರೀಜನಲ್ ಪಾರ್ಟಿ ಇರೋದು ಒಂದು ಎರಡು ರಾಜ್ಯಗಳಲ್ಲಿ, 2-3 ರಾಜ್ಯಗಳಲ್ಲಿದ್ದಾರೆ. ಅವರು ಸ್ಟ್ರಾಂಗ್ ಆಗಿರೋದು TMC ಸೋತ್ರೆ ಒಂದು ಡಿಫ್ರೆಂಟ್ ಮೆಸೇಜ್ ಹೋಗ್ತದೆ ಜನರಿಗೆ. ಆಮೇಲೆ BJP ಭಾಳ ಗಟ್ಟಿಯಾಗಿಬಿಡ್ತದೆ ಮುಂದೆ. ಪರ್ಟಿಕ್ಯುಲರ್ಲಿ ವೆಸ್ಟ್ ಬೆಂಗಾಲ್ದಾಗ ವೋಟರ್ಸ್ ನೀವು ಮೈಂಡ್ ನೋಡಿದರೆ, ಫಸ್ಟ್ ಅವರು ಅಲ್ಟರ್ನೇಟ್ ಅವ್ರಿಗೆ ಕಾಂಗ್ರೆಸ್ ಒಂದೇ ಇತ್ತು. ಬಿಫೋರ್ 80s, 70s, 60s ಕಾಂಗ್ರೆಸ್ ಇತ್ತು. ಅವಾಗೂ ಕೂಡ ಈ ಸ್ವಲ್ಪ ಗುಂಡಾಗಿರಿ ರಾಜಕೀಯ ಅದು ವೆಸ್ಟ್ ಬೆಂಗಾಲಿಗೆ ಕರಗತವಾಗಿ ಬಂದಿದೆ. ಆವಾಗ ಸಿದ್ಧಾರ್ಥ ಶಂಕರ್ರೆ, ಆಮೇಲೆ ಇವರು ಗನಿಕಾಂತ್ ಚೌಧರಿ, ಇವರೆಲ್ಲ ಕಾಂಗ್ರೆಸ್ನ ಘಟಾನುಘಟಿಗಳಿದ್ದರು. ಸಂಗತಿ ಏನು ಸರ್, ಈ ಕಾಂಗ್ರೆಸ್ ಲೋಪದೋಷಗಳು ಏನಿದೆ ಅದನ್ನ ಎತ್ತಿ ಹೇಳ್ತಾ ಲೆಫ್ಟ್ ಅಧಿಕಾರಕ್ಕೆ ಅವರ ಲೋಪದೋಷಗಳನ್ನು ಹೇಳ್ತಾ ಮಮತಾ ಬ್ಯಾನರ್ಜಿ ಬಂದರು. ಆಮೇಲೆ ಒಂದೇ ಕಡೆ ವಾಲ್ತಾರೆ. ವೆಸ್ಟ್ ಬೆಂಗಾಲ್ ವೋಟರ್ಸ್ ಯಾವಾಗಲೂ ಒಂದು ಕಡೆ ವಾಲ್ ಬಿಡ್ತಾರೆ. ಅವರು ಕಾಂಗ್ರೆಸ್ ಬೇಡ ಅಂದಾಗ ಕಮ್ಯುನಿಸ್ಟ್ ಕಡೆ ವಾಲಿದ್ರು. ಕಮ್ಯುನಿಸ್ಟ್ 230, 240 ಸೀಟ್ಗಳು ಬರ್ತಿದ್ವು. ಯಾವಾಗ TMC ಬಂತು 2000 ಇಸ್ವಿ 2004 ಆವಾಗ TMC ಕಡೆ ವಾಲಿದ್ರು. TMCಗೂ 230, 240 ಕೊಡ್ತು. ಇದು ಹೋದ ಚುನಾವಣೆಗೆ ಇದು ಆಗ್ತದೆ ಅಂತ ಎಲ್ಲರೂ ಕಲ್ಪನೆ ಇತ್ತು, ಥಿಂಕಿಂಗ್ ಇಮ್ಯಾಜಿನ್ ಮಾಡಿದರು. ಬಟ್ ಅದಾಗಲಿಲ್ಲ. ಅದಕ್ಕೆ ಕಾರಣ ಏನಂದರೆ, ನೀವು ಬೆಂಗಾಲದ ರಾಜಕೀಯದೊಳಗೆ ಪರ್ಟಿಕ್ಯುಲರ್ಲಿ ಕಲ್ಕತ್ತಾ ಸುತ್ತಿರೋಂಥ ಭಾಗಗಳು, ಭದ್ರಲೋಕ್ ಅಂತ ಒಂದಿದೆ. ಭದ್ರಲೋಕ್ ಅಂದರೆ ಮೇಲ್ಜಾತಿ ಮತ್ತು ಮಧ್ಯಮ ವರ್ಗದ ಇಂಟೆಲೆಕ್ಚುವಲ್ಸ್. ಅವರು ಯಾರ ಕಡೆ ವಾಲ್ತಾರೆ, ಇಡೀ ಜನಾಂಗ, ಇಡೀ ಸ್ಟೇಟು ಅವ್ರ ಕಡೆ ವಾಲ್ತದೆ. ಹೋದ ಸಲ ಅವ್ರು ವಾಲಿಲ್ಲ. ಬಟ್ ಈ ಸಲ ಅವರು ಹೆಚ್ಚಾಗಿ BJP ಕಡೆ ವಾಲಿದ ರಿಪೋರ್ಟ್ಗಳಿವೆ. ಸುವೇಂದು ಅಧಿಕಾರಿ ಈ ಭದ್ರಲೋಕ ವ್ಯಾಪ್ತಿಗೆ ಬರಲ್ಲ. ಅಧಿಕಾರಿ ಬರಲ್ಲ. ಬಟ್ ಭದ್ರಲೋಕ ಅದರದೇ ಒಂದು ಗುಂಪು, ಅದು ಕಾಣಂಗಿಲ್ಲ, ಕಣ್ಣಿಗೆ ಕಾಣಲ್ಲ. ಬಟ್ ಅವ್ರ ದೇ ವರ್ಕ್. ಮಾತಾಡ್ತೀನಿ ಇನ್ನಷ್ಟು ಮಾತಾಡ್ತೀನಿ. ಸುರ್ಭಿ ಮೇಡಮ್, ಏನಂತೀರಿ ತಾವು? ಯಾಕಂದ್ರೆ ನಿಮ್ಮ ನಾಯಕರು ಈ ಬಾರಿ ಪಣ ತೊಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಶಪಥ ಮಾಡಿಬಿಟ್ಟಿದ್ರು. ಜೊತೆಗೇನು ಅಂತಂದರೆ ಅಮಿತ್ ಶಾ ಅವರಂತೂ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ರು. 15 ದಿವಸದಿಂದ, ಈ 3 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. 15 ದಿವಸದಿಂದ ಅಲ್ಲೇ ಇದ್ದರು. ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ, ಇದಾಗಿ 3 ತಿಂಗಳ ನಂತರವೂ ಕೂಡ ಇಲ್ಲಿಂದ ಅರಸೇನಾ ತುಕಡಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಮಾಡಲ್ಲ, ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಅಂತ. ಮೇಡಮ್, ನಿಮಗೆ ಸಂಗತಿ ಗೊತ್ತಿದೆ, ಕಳೆದ ಬಾರಿ ಚುನಾವಣೆ ಆದಮೇಲೆ, ಫಲಿತಾಂಶ ಬಂದಾದಮೇಲೆ ಯಾವ ರೀತಿ BJP ನಾಯಕರನ್ನ ಹಿಡಿದು ಹೊಡೆದಿದ್ರು, ಅಟ್ಟಾಡಿಸಿದ್ರು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಏನಂತೀರಿ ಮೇಡಮ್? ಅಲ್ಲ, ಇದು ನೋಡಿ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಆದ ಚುನಾವಣೆ ಇರಬಹುದು, ಒಂದು ಕಾರ್ಪೊರೇಷನ್ ಚುನಾವಣೆಯಿಂದ ಬೈ ಎಲೆಕ್ಷನಿಂದ ಯಾವುದೇ ಎಲೆಕ್ಷನ್ ಇರ್ಬೋದು, ಬಹಳ ಸೀರಿಯಸ್ನೆಸ್ಸಿಂದ ಕೆಲಸ ಮಾಡುವಂತಹ ಒಂದು ಕಾರ್ಯಕರ್ತರ ಪಕ್ಷ ವೆಸ್ಟ್ ಬೆಂಗಾಲ್. ಅದರಲ್ಲಿ ವಿಶೇಷವಾಗಿ ಮೊದಲನೇ ಬಾರಿಯಲ್ಲ, ಹಿಂದಿನ ಬಾರಿ ಎಷ್ಟು ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ, 10%ಇಂದ ನಿಮಗೆ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಗಿರುವಂತಹ ವೋಟ್ ಶೇರ್ನಲ್ಲಿ ಈ ಬಾರಿ ನಾವು 100%, 200 ಅಷ್ಟು ಮುಟ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಇಲ್ಲ. ಇಂತಹ ಒಂದು ಸಿಚುವೇಶನ್ನಲ್ಲಿ ನಾನು ಇದನ್ನು ವಿಶೇಷವಾಗಿ ಹೇಳಲೇಬೇಕು. ಇನ್ನು 7:30 ಅಷ್ಟೊತ್ತಿಗೆ
ನಮ್ಮ ಕಾರ್ಯಕರ್ತರು ವೆಸ್ಟ್ ಬೆಂಗಾಲಲ್ಲಿ ತೋರಿಸಿರುವಂತಹ ಒಂದು ಕರೇಜ್ ಇರ್ಬೋದು, ಗಟ್ಸ್ ಇರ್ಬೋದು, ನಮ್ಮ ನಾಯಕರು ಅವ್ರ ಹಿಂದೆ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಬಹಳ ಖುಷಿ ಆಗುತ್ತೆ. ಆದರೆ ಒಂದು ಕಡೆ ಇದು ಬರೀ ಒಂದು ರಾಜ್ಯಕ್ಕೋಸ್ಕರ ಒಂದು ಚುನಾವಣೆ ಮಾತ್ರ ಅಲ್ಲ. ನಾವು ಕೇಳಿರುವಂತಹ ಸ್ಟೇಟ್ಮೆಂಟ್ಸ್, ಅಭಿಷೇಕ್ ಬ್ಯಾನರ್ಜಿ ಅವರ ಸ್ಟೇಟ್ಮೆಂಟ್ಸ್ ಇರ್ಬೋದು, ಗುಂಡಾಗಿರಿಯ ಒಂದು ಏನು ಮಾಡ್ತೀರಾ ಮಾಡಿ ನೋಡೋಣ ಯಾರು ನಿಮ್ಮನ್ನು ಬಂದು ಬಚಾವ್ ಮಾಡ್ತಾರೆ ಅಂತ ಈ ಥರ ಮಾತುಗಳು ಪ್ರಜಾಪ್ರಭುತ್ವದ ಬಗ್ಗೆ, ಪ್ರಜಾಪ್ರಭುತ್ವದ ಕಳ್ಕೊಳ್ಬಾರ್ದು, ಡೆಮೋಕ್ರಸಿ ಡೇಂಜರ್ ಅಂತ ಹೇಳೋಂತಹ ಕಾಂಗ್ರೆಸ್ ಪಕ್ಷದವರು ಗಪ್ಚುಪ್ಪಾಗಿ ಹೋಗಿದ್ದಾರೆ ಇಂತಹ ಒಂದು ಪಕ್ಷ ನಡೆಸ್ತಿರುವಂತಹ ಆಳ್ವಿಕೆನಲ್ಲಿ. ಇದು ವೆಸ್ಟ್ ಬೆಂಗಾಲಿನ ಬಗ್ಗೆ ಬಹಳಷ್ಟು ಜನಕ್ಕೆ ಕುತೂಹಲ ಇರುವಂತಹ ಒಂದು ರಾಜ್ಯ. ಅದು ಬಿಟ್ಟು ಅಸ್ಸಾಮಿನಲ್ಲಿ ನಾವು ವಾಪಸ್ ಬರ್ತೀವಿ, ಹ್ಯಾಟ್ರಿಕ್ ಆಗುತ್ತೆ, ಕೇರಳದಲ್ಲಿ ಸಿಗ್ನಿಫಿಕೆಂಟ್ ಡಬಲ್ ಆಗುತ್ತೆ ನಮ್ಮ ವೋಟ್ ಶೇರು, ಪುದುಚೇರಿ ನೀವು ಹೇಳ್ದಂಗೆ ಒಂದು ಕ್ಲಾರಿಟಿ ಇದೆ, ಅಲಯನ್ಸ್ ಬಂದೇ ಬರುತ್ತೆ, ತಮಿಳುನಾಡಿನಲ್ಲಿ ಸಿಗ್ನಿಫಿಕೆಂಟ್ ಗೇನ್ಸ್, AIADMK ಜೊತೆ ನಾವು ಒಂದು ನಡೆಸ್ತಿರುವಂತಹ ಮೈತ್ರಿನಲ್ಲಿ ನಮಗೆ ಅಧಿಕಾರ ಬರುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್. ವೆಸ್ಟ್ ಬೆಂಗಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ 3 ಜನರ ಸ್ಟೇಟ್ಮೆಂಟ್ ಅನ್ನು ನಾವಿಲ್ಲಿ ಗಮನಿಸಬೇಕು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಹೇಳಿದಂತ ಮಾತಿದೆಯಲ್ಲ, ನಾನು ಸಿಗ್ತೀನಿ, ಏನಾದರೂ ನಾವು ಅಧಿಕಾರಕ್ಕೆ ಬಂದ್ರೆ TMC ಉಳಿದ್ರೆ ನಿಮ್ಮ ಭೇಟಿ ಆಗುತ್ತೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಒಂದು ಫ್ರಸ್ಟ್ರೇಷನ್ ಲೆವೆಲ್ ಅನ್ನು ತಲುಪಿಟ್ಟಿದ್ದಾರೆ. ನಂಬರ್ 1. ನಂಬರ್ 2, ಅಭಿಷೇಕ್ ಬ್ಯಾನರ್ಜಿ ಹೇಳಿದಂತ ಮಾತು, ಇದೆಲ್ಲ ಆದ್ಮೇಲೆ ನೋಡೋಣ ಯಾವ ಅಮಿತ್ ಶಾ ಯಾವ ಮೋದಿ ಬಂದು ನಿಮ್ಮನ್ನು ಕಾಪಾಡ್ತಾರೆ, ಒಬ್ಬೊಬ್ಬರನ್ನು ನೋಡ್ಕೊತೀವಿ ಅನ್ನೋದ್ರ ಮುಖಾಂತರ ಕೊಟ್ಟಿರುವಂಥ ಎಚ್ಚರಿಕೆ ಏನು ಅಂತಂದ್ರೆ ಮುಂದೆ ನಿಮಗೆ ಕಾದಿದೆ ಅಂತ. ಎಷ್ಟರ ಮಟ್ಟಿಗೆ ನೋಡಿ, ಡೈರೆಕ್ಟ್ ಧಮಕಿ. ಇನ್ನೊಬ್ಬ MP ಹೇಳ್ತಾನೆ ನೇರವಾಗಿ, ಅಮಿತ್ ಶಾ ಗೃಹ ಸಚಿವ ಅಲ್ಲ, ದೊಡ್ಡ ಗೂಂಡ, ಹಿಂಗಾಗಿನೇ 3 ತಿಂಗಳು ಇಲ್ಲೇನೆ ಠಿಕಾಣಿ ಹೂಡಿ ನಮ್ಮನ್ನು ಸೋಲಿಸಬೇಕು ಅಂತ ಮಾಡಿದ್ರು, ಯಾವುದೇ ಕಾರಣಕ್ಕೂ ನೀವು ಸೋಲ್ಸಕ್ಕೆ ಆಗಲ್ಲ ನಮ್ಮನ್ನ ಅಂತ. ಅಂದ್ರೆ ಇವೆಲ್ಲ ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಇವರ ಮನಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅಂತ. ಇದೆಲ್ಲದನ್ನೂ ಕೂಡ ಹಿಮ್ಮೆಟ್ಟಿಸಿ BJP ಇಲ್ಲಿ ಅಧಿಕಾರಕ್ಕೆ ಏರುತ್ತಾ. ಮೊನ್ನೆ ಒಂದು ವಿಜುವಲ್ ನೋಡ್ತಾ ಇದೀವಿ ಮಲ್ತೇಶ್, ಎಷ್ಟರ ಮಟ್ಟಿಗೆ ಅಂತಂದ್ರೆ ಸುಬೇಂದು ಅಧಿಕಾರಿ ಓಡ್ತಾ ಇದಾರೆ, ಒಳ್ಳೆ ಒಲಿಂಪಿಕ್ ಅಲ್ಲಿ ಓಡ್ದಂಗೆ ಓಡ್ತಾ ಇದಾರೆ, ಅವ್ರ ಹಿಂದೆ ಅರಸೇನಾ ಪಡೆಯವರು ಓಡ್ತಾ ಇದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಹೌದು ಬೆರೆಸ್ಕೊಂಡು ಹೋಗ್ತಾ ಇದೆ. ರಂಗಸ್ವಾಮಿ ವರ್ಸಸ್ ಕಾಂಗ್ರೆಸ್ ಪಡೆ ನಡುವಿನ ಬಿಗ್ ಫೈಟ್ ಗೆ ಪುದುಚೇರಿ ಇವತ್ತು ಸಾಕ್ಷಿ ಆಗುತ್ತೆ. ಅಂದ್ರೆ ಆ ಬಿಗ್ ಫೈಟ್ ಎಲ್ಲ ಆಗಿದೆ, ಅದರ ರಿಸಲ್ಟ್ ಗೆ ಕೇಂದ್ರಾಡಳಿತ ಪ್ರದೇಶದ ಅಧಿಪತಿ ಯಾರು, ಪುದುಚೇರಿ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಪಕ್ಷಗಳು ಭಾರಿ ಹರಸಾಹಸವನ್ನ ಪಡ್ತಾ ಇವೆ. ಪುದುಚೇರಿ ಮುಂಚೆ ಇದ್ದ ಹಾಗಿಲ್ಲ, ಅಲ್ಲಿರುವಂತ ಚುನಾವಣಾ ಲೆಕ್ಕಾಚಾರ ಎಲ್ಲ ಬದಲಾಗಿದೆ, ರಾಜಕೀಯ ಲೆಕ್ಕಾಚಾರ. ಬಿಜೆಪಿ ಪುದುಚೇರಿಯನ್ನ ಕೂಡ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗಿರೋದನ್ನ ನಾವು ಗಮನಿಸಿದೀವಿ. ಈಗೇನಿದ್ರು ಅಧಿಕಾರ ಉಳಿಸ್ಕೊಂಡು ಹೋಗ್ಬೇಕಾದಂತ ಕೆಲಸ ಕಾಂಗ್ರೆಸ್ಗೆ ಅಲ್ಲಿ ಅಟ್ಲೀಸ್ಟ್ ಆ ಕೇಂದ್ರಾಡಳಿತ ಪ್ರದೇಶದಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಬಟ್ ಕಳೆದ ಟರ್ಮ್ ಅಲ್ಲೆಲ್ಲ ಅದು ಏನ್ ಸೀರಿಯಸ್ ಆಗಿ ತೆಗೆದುಕೊಂಡ್ರು, ಅದು ಏನೇನ್ ಮಾಡಿದ್ರು ಅನ್ನುವಂಥದ್ದನ್ನ ನೇರ ಕಣ್ಮುಂದೆನೆ ಆದಂತ ಕೆಲ ಎಡವಟ್ಟುಗಳನ್ನ ಗಮನಿಸಿದ್ದೀವಿ. ಆದ್ರೂ ಕೂಡ ಅದರಿಂದ ಅವರೇನು ಕಲ್ತಂತ ರೀತಿಯಾಗಿ, ಬುದ್ಧಿ ಕಲ್ತಂತ ರೀತಿಯಾಗಿ ಪುದುಚೇರಿಗೆ ಸಂಬಂಧಪಟ್ಟ ಹಾಗೆ ಏನ್ ಕಂಡು ಬರ್ತಾ ಇಲ್ಲ. AIADMK ಮುಖಂಡರಾಗಿರುವಂತಹ ಸಂಪತ್ ಕುಮಾರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಪತ್ ಕುಮಾರ್ ಅವರೇ, ಈ ಬಾರಿಯ ತಮಿಳುನಾಡಿನ ಚುನಾವಣೆ ಮೇಲೆ ನಮಗೆ ಬಹಳ ನಿರೀಕ್ಷೆ ಇಡೋದಕ್ಕೆ ಕಾರಣ ಅಂತ ಅಂದ್ರೆ 2 ಪಕ್ಷಗಳ ನಡುವಿನ ಕದನ ಅಲ್ಲ, ಈ ಬಾರಿ ತ್ರಿಕೋನ ಸ್ಪರ್ಧೆ ಆಗಿರುವಂತ ಕಾರಣಕ್ಕಾಗಿ. ಈ ತ್ರಿಕೋನ ಸ್ಪರ್ಧೆಯಲ್ಲಿ AIADMKಗೆ ಏನ್ ಲಾಭ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ. ಅದು TVK ಏನಾದರೂ ಸ್ವಲ್ಪ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ AIADMKಗೆ ಅವಕಾಶ ಅನ್ನುವಂಥದ್ದು ಕೂಡ ವಿಶ್ಲೇಷಣೆಗೆ ಒಳಪಟ್ಟಿರುವಂತ ಸಂಗತಿ. ನೀವ್ ಹೇಗೆ ನೋಡ್ತಾ ಇದ್ದೀರಾ ಸರ್? AIADMKಗೆ ಈ ಬಾರಿ ವಿಶ್ವಾಸ ಅಥವಾ ತನ್ನ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇಟ್ಕೊಳ್ಳೋದಕ್ಕೆ ಏನಾದ್ರು ಫ್ಯಾಕ್ಟರ್ಸ್ಗಳು ನಿಮ್ ಕಡೆಯಿಂದ? ಈಗಾಗಲೇ 5 ವರ್ಷಗಳಿಂದ ಗೊಂಬೆ ಸರ್ಕಾರವನ್ನು DMK ಸರ್ಕಾರ ಮಾಡ್ತಾ ಇದೆ. ಅದು ನಿಜವಾಗ್ಲೂ ತಮಿಳುನಾಡಿನ ಜನ ಬೇಸತ್ತಿದ್ದಾರೆ. ಯಾವಾಗಪ್ಪ ಚುನಾವಣೆ ಬರುತ್ತೆ, ಈ ಸರ್ಕಾರ ತೊಲಗಬಹುದು ಅನ್ನೋ ಮಟ್ಟಕ್ಕೆ ಅಲ್ಲಿ ಕುಟುಂಬ ರಾಜಕಾರಣ, ಹಸ್ತಕ್ಷೇಪ ನಡೀತಾ ಇದೆ. ಮತ್ತು ನೀವು ನೋಡ್ದಂಗೆ ಯಾವುದೇ ರೀತಿಯಾದಂಥ ಸರ್ಕಾರದ ಅಭಿವೃದ್ಧಿ ಕಡೆ ಗಮನ ಕೊಡದೆ ಬರೀ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು. ಕೇಂದ್ರ ಸರ್ಕಾರಕ್ಕೂ ಅವರಿಗೂ ಸಮಸ್ಯೆ ಅಲ್ಲ, ಇದು ತಮಿಳುನಾಡಿನ ಚುನಾವಣೆ. ಈ ಚುನಾವಣೆಯಲ್ಲಿ ತಮಿಳುನಾಡಿಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಯಾವುದೇ ವಿಶ್ಲೇಷಣೆ ಮಾಡದೆ ಮುಖ್ಯಮಂತ್ರಿಗಳು ದೆಹಲಿ ಸರ್ಕಾರ, ದೆಹಲಿ ಪಕ್ಷ ಅಂತ ತೋರಿಸ್ಕೊಂಡು ಇಲ್ಲಿ ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. 100ಕ್ಕೆ 100 ಈ ಸಲ ಅಣ್ಣಾ DMK ನೇತೃತ್ವದಲ್ಲಿ NDA ಸರ್ಕಾರ ಖಂಡಿತವಾಗ್ಲೂ ಬರುತ್ತೆ. ಯಾವುದೇ ಕಾರಣಕ್ಕೂ DMK ಸರ್ಕಾರ ಬರೋ ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಏನು ತಮಿಳುನಾಡು ಸರ್ಕಾರ ಈಗಿದೆ, ಇವರು ಸಾವಿರಾರು ಕೋಟಿ ಹಣವನ್ನು ಚೆಲ್ಲಿ ಆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿದ್ದಾರೆ ಬೇರೆ ಬೇರೆ ರಂಗಗಳ ಮೂಲಕ.
ಆದರೆ ಅದು ಯಾವುದು ಸಕ್ಸಸ್ ಆಗಲ್ಲ. 100ಕ್ಕೆ 100 ಅಣ್ಣಾ DMK ಸರ್ಕಾರ, NDA ಸರ್ಕಾರ ಖಂಡಿತವಾಗ್ಲೂ ಬರುತ್ತೆ. ಇನ್ನೇನು ಕೆಲವೇ ಸಂಪತ್ ಕುಮಾರ್ ನಿಮ್ಮ ಪಕ್ಷದಲ್ಲೂ 10 ಹುಳುಕುಗಳು ಸರ್. ಸಂಪತ್ ಕುಮಾರ್ ನಿಮ್ಮ ಪಕ್ಷದಲ್ಲೂ ಕೂಡ 10 ಹುಳುಕುಗಳು. ಪನ್ನೀರ್ ಸೆಲ್ವಂ ಕೊನೆ ತನಕ ನೀವಾಗ್ಲಿ ಇನ್ನೊಂದು ಬಣ ಆಗ್ಲಿ ಒಂದಾಗ್ಲೇ ಅಲ್ಲ ನೀವುಗಳು. ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಾಗ್ಲಿಲ್ಲ ಅಂತಂದ್ರೆ ಜನರಿಗೆ ಎಂತ ಸಂದೇಶ ಹೋಗುತ್ತೆ? ಎಂತ ಒಂದು ಭದ್ರ ಬುನಾದಿಯನ್ನು ಹಾಕಿದ್ರು ಜಯಲಲಿತಾ. ಅದು ಎಷ್ಟರ ಮಟ್ಟಿಗೆ ಛಿದ್ರ ಆಗಿದೆ ನೋಡಿ ಅಲ್ಲಿ ಸರ್. ಅಲ್ಲಿ ಇದ್ದಿದ್ದೆ ಮೇಜರ್ 2 ಬಣ. ಒಂದು ದಿನಕರನ್ ಅವರ ನೇತೃತ್ವದಲ್ಲಿ ಒಂದು ಬಣ, ಮತ್ತೆ ಎಡಪ್ಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಪಕ್ಷದ ಬಣ. ಇದೆರಡು ಒಟ್ಟಾಗಿದೆ. ಈ ಚುನಾವಣೆಯಲ್ಲಿ ದಿನಕರನ್ AMMKಗೆ 11 ಸೀಟ್ಗಳನ್ನು, PMK ಪಕ್ಷಕ್ಕೆ 17 ಸೀಟ್ಗಳನ್ನು ಕೊಟ್ಟು, BJPಗೆ 27 ಸೀಟ್ಗಳನ್ನು ಕೊಟ್ಟು ಇವತ್ತಿನ ದಿನ ಮೈತ್ರಿ ಮಾಡ್ಕೊಂಡು ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಹಲವಾರು ಕೇಂದ್ರ ಸಭೆಗಳಲ್ಲಿ ಪ್ರೈಮ್ ಮಿನಿಸ್ಟ್ರು ಮತ್ತು ಅಮಿತ್ ಶಾ ಅವರು ಬೇರೆ ಬೇರೆ ಮುಖಂಡರುಗಳು 24 ಗಂಟೆ ಈ ತಮಿಳುನಾಡಿನಲ್ಲಿ ರಾಜಕಾರಣ ಮಾಡಿದ್ವಿ. ಆದರೆ ಏನು DMK ಕಾಂಗ್ರೆಸ್ ಮೈತ್ರಿ ಇವತ್ತಿನ ತನಕ ಏನು ಚುನಾವಣೆ ಕೊನೆಯ ದಿನಗಳ ತನಕನೂ ರಾಹುಲ್ ಗಾಂಧಿ ಅವರು, ಸ್ಟಾಲಿನ್ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಕೊನೆಯ ತನಕನೂ ಚುನಾವಣಾ ಮೈತ್ರಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಅವರವ್ರ ಇಷ್ಟಕ್ಕೆ ಅವರವರು ರಾಜಕಾರಣ ಮಾಡ್ತಾ ಇದ್ದಾರೆ. ನಿನ್ನೆ ನೀವು ನೋಡಿರ್ಬೋದು, DMK ಮೈತ್ರಿ ಪಕ್ಷದಲ್ಲಿದ್ದಂಥ ವಿಡುದಲೆ ಚಿರತೆಗಳಿರ್ಬೋದು, ಕಾಂಗ್ರೆಸ್ ಇರ್ಬೋದು, DMDK ಇರ್ಬೋದು, ಕಮ್ಯುನಿಸ್ಟ್ಗಳು ಇರ್ಬೋದು, ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿ ಓಪನ್ ಆಗಿ ನಿನ್ನೆ ಡಿಕ್ಲೇರ್ ಮಾಡಿದ್ದಾರೆ DMK ಸರ್ಕಾರದ ವಿರುದ್ಧವಾದ. ನೀವು ಹಾಗೆ ಸಂಪರ್ಕದಲ್ಲಿರುವ ಪುದುಚೇರಿಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಪುದುಚೇರಿನಲ್ಲಿ ಎಲ್ಲ ಎಕ್ಸಿಟ್ ಪೋಲ್ ವಿವರಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಪುದುಚೇರಿನಲ್ಲಿ ಈ ಬಾರಿ ಮತ್ತೆ NDA ಆಡಳಿತ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೆ. ನೋಡಬೇಕು ಏನೇನಾಗುತ್ತೆ ಅಂತ. ಆದರೆ ಒಂದು ಮಾತು ಮಾತ್ರ ಸ್ಪಷ್ಟ, ತುಂಬ ಜನ ಗಮನ ಇಟ್ಟಿರುವಂಥದ್ದು 3 ರಾಜ್ಯಗಳ ಮೇಲೆ, ಅದರಲ್ಲೂ ಈ ಕೇರಳ ಕೂಡ. ಯಾಕಂದರೆ ಒಂದು ಸರಿ ಗೆದ್ದಿರುವಂಥವ್ರು ಇನ್ನೊಂದು ಸರಿ ಸೋಲ್ತಾರೆ. ಆದರೆ 2 ಬಾರಿ ಅಧಿಕಾರ ಸಿಕ್ಕಿದ್ದು ಕಮ್ಯುನಿಸ್ಟರಿಗೆ ಸಾಮಾನ್ಯ ಸಂಗತಿ ಅಲ್ಲ ಇದು. ಹೀಗಾಗಿ ಏನಂತಂದರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವಂಥದ್ದು ನಿಶ್ಚಿತ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಬನ್ನಿ ನಿಕೇತ್ ರಾಜ್ ನಮ್ಮ ಜೊತೆಗೆ